ಎಲ್ಲ ಆತ್ಮೀಯ ಸ್ನೇಹಿತರೆ, ಹಾಂ ಎಲ್ಲ ಆತ್ಮೀಯ ಚಿತ್ರರಸಿಕರೇ, ನಾನು ನಿಮ್ಮ ಚಿತ್ರನಟ ಹಾಗೂ ಚಿತ್ರ ಸಾಹಿತಿ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್. ಹಾಂ ಆತ್ಮೀಯರೇ, ನನ್ನ ಅತ್ಯಂತ ಸನ್ಮಿತ್ರರಾಗಿರ್ತಕ್ಕಂಥ, ದಾವಣಗೆರೆಯಲ್ಲಿರ್ತಕ್ಕಂಥ, ವಿದ್ಯಾವಂತರಾಗಿರ್ತಕ್ಕಂಥ, ಸಂಸ್ಕಾರ ಇರತಕ್ಕಂಥ ವ್ಯಕ್ತಿ ಶ್ರೀಯುತ ಹರೀಶ್ ಅವರು. ಹರೀಶ್ ಅವರು ಒಂದು ಸಿನಿಮಾದಲ್ಲಿ ಈಗ ಖಳನಾಯಕನ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹೇಗೆ ನಮ್ಮ ಹಿಂದೆ ವಜ್ರಮುನಿ ಮತ್ತು ಸುಧೀರ್ ಅವರು ಈ ತರಹದ ವಿಲನ್ಗಳಿದ್ದರು ನಮ್ಮಲ್ಲಿ, ಆ ತರಹದ ಒಂದು ಒಳ್ಳೆಯ ಪಾತ್ರವನ್ನು ಈಗ ಹರೀಶ್ ಅವರು ಮಾಡ್ತಾ ಇದ್ದಾರೆ. ಅವ್ರನ್ನ ಬಹಳ ಪ್ರೀತಿಯಿಂದ ನಾನು ಅಭಿನಂದಿಸ್ತೇನೆ. ಮನಸ್ಸಾಯಿತು ನಿನ್ನ ಮೇಲೆ ಅಂತಕ್ಕಂಥದ್ದು ಆ ಸಿನಿಮಾ ಹೆಸರು. ಅದನ್ನು ಬಹಳ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇವರಿಗೆ ರಾಜ್ಯದಲ್ಲಿ ವಿಲನ್ ಆಗಿ, ಖಳನಾಯಕನಾಗಿ ಒಳ್ಳೆಯ ಯಶಸ್ಸು ಸಿಗಲಿ, ಕೀರ್ತಿ ಬರಲಿ ಅಂತ ನಾನು ಹಾರೈಸ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ನಾನು ಈಗಾಗಲೇ ಕನ್ನಡದಲ್ಲಿ ಸುಮಾರು 300 ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೇನೆ. ಅದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಅಂತಂದರೆ ಮೊಗ್ಗಿನ ಮನಸ್ಸು, ಅನಾಥರು, ಸಂಗೊಳ್ಳಿ ರಾಯಣ್ಣ, ಜಗ್ಗುದಾದ, ಚಕ್ರವ್ಯೂಹ. ಕನ್ನಡದ ಬಹುಪಾಲು ಎಲ್ಲ ಹೀರೋಗಳ ಜೊತೆ ಇಲ್ಲ. ಅಣ್ಣವ್ರ ಜೊತೆ ಪಾತ್ರ ಮಾಡಲಿಕ್ಕಾಗಲಿಲ್ಲ, ಅವಕಾಶ ಆಗಲಿಲ್ಲ. ಆದರೆ ಅಣ್ಣವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಅಳಿಯಂದರು ಎಲ್ಲರ ಜೊತೆ ಪಾತ್ರ ಮಾಡಿದ್ದೇನೆ. ವಿಷ್ಣು ಸರಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಯಾವ್ಯಾವ ಹೀರೋಗಳಿದ್ದಾರೆ, ನಮ್ಮ ಅಂಬರೀಷ್ ಅವರಿರ್ಬೋದು, ರವಿಚಂದ್ರ ಇರ್ಬೋದು, ಸುದೀಪ್ ಇರ್ಬೋದು, ದರ್ಶನ್ ಇರ್ಬೋದು, ಹಾಗೆಯೇ ನಮ್ಮ ಉಪೇಂದ್ರ ಸರ್ ಇರ್ಬೋದು, ಯಶ್, ಮತ್ತು ಲೂಜ್ ಮಾದ, ಯೋಗೀಶ್ ಅವರು, ವಿಜಯ್ ಅವರು, ಗಣೇಶ್ ಅವರು, ಹೀಗೆ ಕನ್ನಡದ ಎಲ್ಲ ನಟರ ಜೊತೆ ಪಾತ್ರ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ಅತ್ಯಂತ ಖುಷಿಯಾಗುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂಥ ಅಂಶ ಏನಂದರೆ, ಇವತ್ತು ನಾನು ದಾವಣಗೆರೆಗೆ ಬಂದಿದ್ದೇನೆ. ಇಲ್ಲಿ ದಾವಣಗೆರೆಯಲ್ಲಿ ಇವತ್ತು ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರ ಇದ್ದೇನೆ. ಹರೀಶ್ ಅವರು ನನ್ನನ್ನು ಊರೆಲ್ಲ ತೋರಿಸಿ ಇವತ್ತೊಂದು ಕಾರ್ಯಕ್ರಮ ಇದೆ, ಸರ್ವಜ್ಞ ಒಂದು ಸಾಂಸ್ಕೃತಿಕ ಸಂಘದ ವತಿಯಿಂದ ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ದಾವಣಗೆರೆಯಲ್ಲಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ. ಈ ಸಿನಿಮಾವನ್ನು ನಿರ್ದೇಶಕರ ಹೆಸರೇನು ಸುರೇಶ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಗೆ ನಿರ್ಮಾಪಕರು ಡ್ಯಾನ್ಸ್ ರಾಮ್ ಅವರು ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ನಾನು ಹರೀಶ್ ಅವ್ರಿಗೆ ಹೇಳಿದ್ದೇನೆ, ಮುಂದಿನ ದಿನಮಾನಗಳಲ್ಲಿ ನೀವು ಬೆಂಗಳೂರಿಗೆ ಬನ್ನಿ, ಇನ್ನು ಬೆಂಗಳೂರಿನ ದೊಡ್ಡ ದೊಡ್ಡ ಬ್ಯಾನರಲ್ಲಿ ನೀವು ವಿಲನ್ ಆಗಿ ಗುರುತಿಸ್ಕೊಳ್ಳಿ ಅಂತ ಹೇಳಿದ್ದೇನೆ. ಯಾಕಂದರೆ ಮನುಷ್ಯನಿಗೆ ಹೀರೋ ಎಷ್ಟು ಮುಖ್ಯ ಅನ್ನೋ ಒಂದು ಸಿನಿಮಾದಲ್ಲಿ ಖಳನಾಯಕ ಕೂಡ ಅಷ್ಟು ಮುಖ್ಯ. ಈಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸರಿಸಾಟಿಯಾಗಿ ಆ್ಯಕ್ಟ್ ಮಾಡ್ತಿದ್ದವರು ಅಂತ ಕೇಳಿದರೆ ಟೈಗರ್ ಪ್ರಭಾಕರ್ ಇರ್ಬೋದು, ಸುಧೀರ್ ಅವರು ಇರ್ಬೋದು, ವಜ್ರಮುನಿ ಅವರು ಇರ್ಬೋದು, ಇವರೆಲ್ಲರ ತೂಗುದೀಪ ಶ್ರೀನಿವಾಸ್ ಇರ್ಬೋದು, ಇವರೆಲ್ಲ ಕೂಡ ವಿಲನ್ ಆಗಿ ಬಹಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಕ್ಕೇ ಹೀರೋ ಪಾತ್ರ ಮಿಂಚೋದಕ್ಕೆ ಅವಕಾಶ ಆಯಿತು. ಹಾಗೆ ಹಾಸ್ಯ ನಟರು ನರಸಿಂಹರಾಜ್ ಇರ್ಬೋದು, ಬಾಲಣ್ಣ ಇರ್ಬೋದು, ಇವರೆಲ್ಲರೂ ಕೂಡ ಇದ್ದಿದ್ದರಿಂದನೇ ಆ ಸಿನಿಮಾಗಳು ಯಶಸ್ಸಾಗ್ತಾ ಇದ್ವಿ. ಆದ್ದರಿಂದ ಹರೀಶ್ ಅವರೇ, ಮನಸ್ಸಾಯಿತು ನಿನ್ನ ಮೇಲೆ ಸಿನಿಮಾ ಅತ್ಯಂತ ಯಶಸ್ವಿಯಾಗಲಿ, ಆಲ್ ದ ಬೆಸ್ಟ್, 100 ಡೇಸ್ ಓಡಲಿ ಅಂತ ಹಾರೈಸ್ತೇನೆ. ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್. ಎಲ್ರಿಗೂ ನಮಸ್ಕಾರ, ಶರಣಾರ್ಥಿ, ನಮಸ್ಕಾರ.